ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಫುಡ್ ಆ್ಯಂಡ್ ಫನ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮಂಗಳೂರು ಸ್ಪೆಷಲ್ ಚಿಕನ್ನದ್ದು ಸ್ಪೈಸಿ ಒಂದು ರೆಸಿಪಿ ಇಟ್ಕೊಂಡು ಬಂದಿದ್ದೇವೆ. ಸೊ ಅದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಬೆಳ್ಳುಳ್ಳಿ, ಆಮೇಲೆ ಸಾಸಿವೆ, ಆಮೇಲೆ ಗರಂ ಮಸಾಲ ಅಂದರೆ ಚಕ್ಕೆ ಲವಂಗ, ಆಮೇಲೆ ಸೋಂಪು, ಆಮೇಲೆ ಅದು ಕಾಯಿ, ಆಮೇಲೆ ಎಲ್ಲ ತೊಗೊಂಡಿದ್ದೇವೆ. ಚಕ್ಕೆ ನೋಡಿ ಇಷ್ಟೇ ಇದೆ. ಆಮೇಲೆ ಕರಿಬೇವಿನ ಎಲೆ, ಆಮೇಲೆ ಈರುಳ್ಳಿ ದೊಡ್ಡ ಸೈಜಲ್ಲಿ ಒಂದು ದೊಡ್ಡದು, ಆಮೇಲೆ ಒಂದು ಚಿನ್ನದು, ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಆಮೇಲೆ ಚಿಕನ್ ಚೆನ್ನಾಗಿ ತೊಳ್ಕೊಂಡು ಇಟ್ಟಿದ್ದೇವೆ ನೋಡಿ. ಆಮೇಲೆ ಗ್ರೈಂಡ್ ಮಾಡಿ ಇಟ್ಟಿರೋ ಅಂಥ ಮೆಣಸಿದು ಪೇಸ್ಟ್, ಅದಕ್ಕೆ ಮೆಣಸಿನಕಾಯಿ, ಆಮೇಲೆ ಸ್ವಲ್ಪ ಶುಂಠಿ, ಆಮೇಲೆ ಒಂದು 5-6 ಬೆಳ್ಳುಳ್ಳಿ ಹಾಕಿ ಮೊದಲಿಗೆ ಬೇಯಿಸ್ಕೊಂಡಿದ್ದೇವೆ. ನೀರಲ್ಲಿ ಬೇಯಿಸ್ಕೊಂಡಾದ್ಮೇಲೆ ಅದು ತಣ್ಣಗಾದ್ಮೇಲೆ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೇನೆ. ಆಮೇಲೆ 1-2 ಟೊಮೆಟೊವನ್ನು ಚೆನ್ನಾಗಿ ಅದ್ರ ಜೊತೆನೆ ಬೇಯಿಸ್ಕೊಂಡು ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇನೆ. ಮತ್ತು ತೆಂಗಿನಕಾಯಿ ಸ್ವಲ್ಪ, ತೆಂಗಿನ ತುರಿ, ಅದು ಸ್ವಲ್ಪ ಫ್ರೈ ಮಾಡ್ಕೊಂಡು ಅದನ್ನು ಕೂಡ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇನೆ. ಆಮೇಲೆ ಇದು ಚಿಕನ್ ಮಸಾಲ, ಅದರಲ್ಲಿ ನಾವು ನೋಡಬೇಕಾದ್ರೆ ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಮೆಂತ್ಯಕಾಳು, ಆಮೇಲೆ ಇಷ್ಟನ್ನು ಕೂಡ ನಾವು ಮೊದಲೇ ಫ್ರೈ ಮಾಡ್ಕೊಂಡು ಇಟ್ಕೋಬೇಕು. ಅದ ನಂತರ ಅದಕ್ಕೆ ಕರಿಬೇವಿನ ಸೊಪ್ಪು ಒಂದು ಇದ್ದರೆ 4-5 ಹಾಕ್ಕೊಳ್ಬೋದು. ಮತ್ತು ಅಷ್ಟನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಅರಶಿನ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಗ್ರೈಂಡ್ ಮಾಡಿ ಸೈಡಲ್ಲಿ ಇಟ್ಕೋಬೇಕು ಪೌಡರ್ ಮಾಡಿಕೊಂಡು. ಈಗ ನಾವು ಚಿಕನ್ ಯಾವುದರಲ್ಲಿ ಮಾಡ್ತೇವೆ ಅದಕ್ಕೆ ಒಂದು ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿ, ಆಮೇಲೆ ಬೆಳ್ಳುಳ್ಳಿ ಹಾಕಿ, ಬೆಳ್ಳುಳ್ಳಿ ಸ್ವಲ್ಪ ಕಾದಾಗ ಅದಕ್ಕೆ ಸಾಸಿವೆ ಹಾಕಿದ ನಂತರ ಗರಂ ಮಸಾಲ ಹಾಕಿ, ಗರಂ ಮಸಾಲದಲ್ಲಿ ಸೋಂಪಿದ್ರೆ ಅದನ್ನು ಕೂಡ ಹಾಕಿ, ಆಮೇಲೆ ಕರಿಬೇವನ್ನು ಹಾಕಿ, ಆಮೇಲೆ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಈರುಳ್ಳಿ ಸಾಫ್ಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುವ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗ್ತಾ ಇದೆ ನೋಡಿ. ಫ್ರೈ ಆಗ್ತಾ ಇರುವಾಗ ಚೆನ್ನಾಗಿ ಫ್ರೈ ಆಗಬೇಕು. ಚಿಕನ್ಗಾಗಲಿ ಯಾವುದಕ್ಕಾದರೂ ನಮಗೆ ಈರುಳ್ಳಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗ್ತದೆ ಎಣ್ಣೆಯಲ್ಲಿ, ಅಷ್ಟು ನಮಗೆ ಟೇಸ್ಟ್ ಹೆಚ್ಚಾಗ್ತದೆ. ನಮಗೆ ಒಂದೊಂದು ಸಲ ಟೈಮ್ ಇರೋದಿಲ್ಲ, ಆಗ ನಮಗೆ ಚೆಂದ ಮಾಡಿ ಫ್ರೈ ಮಾಡಲಿಕ್ಕೆ ಆಗೋದಿಲ್ಲ. ಟೈಮ್ ಇದ್ದರೆ ಮಾತ್ರ ಆರಾಮಾಗಿ ಫ್ರೈ ಆಗಿ ಕಲರ್ ಬರುವ ತನಕ ಫ್ರೈ ಮಾಡಿಕೊಂಡು, ಆಮೇಲೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊ ಪೇಸ್ಟ್ ಇದೆಯಲ್ಲ ಅದನ್ನು ಕೂಡ ಹಾಕ್ಕೊಳ್ಳೋದು. ಆಮೇಲೆ ಅದನ್ನು ಕೂಡ ಹಾಗೆ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಅದಕ್ಕೆ 1 ಸ್ಪೂನು ಅರಶಿನ ಹಾಕಿದ ಮೇಲೆ ನಾವು ಚೆನ್ನಾಗಿ ತೊಳೆದಿಟ್ಟಿರುವಂಥ ಚಿಕನನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ತಾ ಇದ್ದೇವೆ. ಮಿಕ್ಸ್ ಮಾಡ್ತಾ ಅದರದ್ದು ನೀರು ಬಿಡ್ತದೆ ಚಿಕನಿದ್ದು. ಈಗ ಯಾವುದೇ ಕಾರಣಕ್ಕೆ ಕೂಡ ನೀರು ಹಾಕಲಿಕ್ಕಿಲ್ಲ, ಚಿಕನಿದೆ ನೀರು ಬಿಡ್ತದೆ ನೋಡಿ. ಹಾಕ್ತಾ ಇದ್ದೀವಿ, ಮಿಕ್ಸ್ ಆಗ್ತಾ ಇದೆ ಅದು. ಮತ್ತು ಅದೇ ಟೈಮಲ್ಲಿ ಚಿಕನ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತೇವಲ್ಲ, ಅದೇ ಟೈಮಲ್ಲಿ ಉಪ್ಪನ್ನು ಕೂಡ ಹಾಕಬೇಕು. ಆಗ ಚಿಕನ್ ಬೇಯ್ತದಲ್ಲ, ಈಗ ಆಗಲೇ ಚೆನ್ನಾಗಿ ಎಳ್ಕೊಳ್ತದೆ ಅದು. ಉಪ್ಪು ಹಾಕಿ ಕೂಡ ಹಾಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಮೇಲೆ ಸ್ವಲ್ಪ ಹೊತ್ತು ನಾವು ಹಾಗೆ ಬಿಡಬೇಕು. ಗ್ಯಾಸ್ ಹತ್ತಿರವೇ ನಾವು ಅಲ್ಲೇ ಇದ್ದರೆ ಫುಲ್ ಫ್ಲೇಮಲ್ಲಿ ಇಡ್ಬೋದು, ಇಲ್ಲಾಂದರೆ ಲೋ ಫ್ಲೇಮಲ್ಲಿ ಇಡೋದೇ ಒಳ್ಳೆಯದು. ಆಮೇಲೆ ಅದು ಟೈಸನ್ ಕೋಳಿ, ಹಾಗೆಯೇ ಲೆಮನ್ ಜ್ಯೂಸ್ ಸ್ವಲ್ಪ ಹಾಕಿ, ಒಂದು ಅರ್ಧ ಲೆಮನ್. ಬಾಯ್ಲರ್ ಆದರೆ ಬೇಕು ಅಂತಿಲ್ಲ, ಬೇಗ ಬೇಯ್ತದೆ ನೋಡಿ. ಚೆನ್ನಾಗಿ ಆಗಿದೆ. ಈಗ ಹೇಗೆ ಕುದಿ ಬರ್ತಾ ಉಂಟು ನೋಡಿ. ಸ್ವಲ್ಪ ಬೆಂದಿದೆ ಅಂತ ನೋಡಬೇಕು. ಇಷ್ಟ ಆದಮೇಲೆ ಬೆಂದಿದೆ ಅಂತ ಆದರೆ ನಾನು ಮೆಣಸಿನ್ಕಾಯಿದು ಪೇಸ್ಟ್ ಇಟ್ಕೊಂಡಿದ್ದೆ ಅಲ್ಲ, ಗ್ರೈಂಡ್ ಮಾಡಿಕೊಂಡು ಅದನ್ನು ಕೂಡ ಹಾಕೋದು. ಅದು ನಾವು ಎಷ್ಟೇ ಪೇಸ್ಟ್ ಮಾಡ್ಕೊಂಡಿರಲಿ ಆದರೆ ಚಿಕನ್ಗೆ ನಾವು ಹಾಕುವಾಗ ನೋಡ್ಕೋಬೇಕು. ಉಳಿದ್ರೆ ನಾವು ಫ್ರಿಜ್ಜಲ್ಲಿಟ್ಟರೆ ಅದು ಏನಾಗೋದಿಲ್ಲ. ನಾನು ಗ್ರೈಂಡ್ ಮಾಡಿ ಇಟ್ಟಿದ್ದೆ ಅಲ್ವ, ಅದು ಜಾಸ್ತಿನೇ ಆಗಿತ್ತು ನಾನು ಇಟ್ಟದ್ದು. ಸೊ ಅದರಲ್ಲಿ ನಮಗೆ ಎಷ್ಟು ಬೇಕು ಇನ್ನೊಂದು ಸ್ಪೂನ್ ಹಾಕಿ ಇದಕ್ಕೆ ಹಾಕ್ಕೊಂಡಿದ್ದೇನೆ ನೋಡಿ. ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ. ಎಲ್ಲ ಪೀಸ್ಗೆ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದು ಮಿಕ್ಸ್ ಆಗ್ತಾ ಇದೆ ನೋಡಿ, ಕುದಿ ಬರ್ತಾನೆ ಇದೆ ಅದು ರೆಡಿಯಲ್ಲಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೆಣಸಿನ್ಕಾಯಿದ್ದು ನಾವು ಬೇಯಿಸಿಕೊಂಡು
ಗ್ರೈಂಡ್ ಮಾಡಿದರೆ ಮೆಣಸಿನ್ಕಾಯಿದು ಕಲರ್ ನೋಡಿ ಹೇಗೆ ಬರ್ತದೆ. ಅದಕ್ಕೆ ನಾವು ಬೆಳ್ಳುಳ್ಳಿ ಹಾಕಿರ್ತೇವಲ್ಲ, ಅದಕ್ಕೆ ಅದು ತುಂಬ ಕಲರ್ ಬರ್ತಿದೆ. ನೋಡುವಾಗ ತುಂಬ ಖಾರ ಇದ್ದಾಗೆ ಕಾಣ್ತದಲ್ಲ, ಆದರೆ ಅಷ್ಟೇನು ಖಾರ ಆಗಿರಲಿಲ್ಲ ಇದು ನೋಡಿ. ಆಮೇಲೆ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅದರಲ್ಲಿ ನೋಡಿದಾಗ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದು. ನೀವು ಕೂಡ ಹಾಗೆ ಖಾರ ಹಾಕಿದ ಮೇಲೆ ಸ್ವಲ್ಪ ನೋಡಬೇಕಾಗ್ತದೆ ಉಪ್ಪು ಹೇಗಿದೆ ಅಂತ. ಖಾರ ಹಾಕಿದ ಮೇಲೂ ಹಾಗೆ ಒಂದೆರಡು ಕುದಿ ಬರಲಿ ಚೆನ್ನಾಗಿ. ಲೋ ಫ್ಲೇಮಲ್ಲಿ ಇಡೋದಕ್ಕಿಂತ ನಾವು ಹೈ ಫ್ಲೇಮಲ್ಲಿ ಇಟ್ಟು ಮಾಡ್ಕೋಬೋದು. ಆಮೇಲೆ ಚಿಕನ್ ಮಸಾಲ ಕೂಡ ಹಾಗೆ ನಾವು ಗ್ರೈಂಡ್ ಮಾಡಿ ಪೌಡ್ರ್ ಇಟ್ಕೊಂಡಿರ್ತೇವಲ್ಲ, ಅದನ್ನು ಮೆಣಸಿನ್ಕಾಯಿ ಹಾಕಿದ ಮೇಲೆ ಪೇಸ್ಟ್, ಆಮೇಲೆ ಸ್ವಲ್ಪ ಕುದಿ ಬಂದ ನಂತರ ನಾವು ಚಿಕನ್ ಮಸಾಲವನ್ನು ಹಾಕಬೇಕು. ಚಿಕನ್ ಮಸಾಲ ಕೂಡ ಹಾಗೆ ಹಾಕಿದ ತಕ್ಷಣ ನಾವು ಕೊತ್ತಂಬರಿ ಸೊಪ್ಪು ಹಾಕಬಾರ್ದು, ಸ್ವಲ್ಪ ಕುದಿ ಬರಬೇಕು. ಅದು ಕುದಿ ಬಂದ ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮದು ಚಿಕನ್ ಸ್ಪೆಷಲ್ ಸ್ಪೈಸಿ ರೆಡಿ ಆಗ್ತದೆ. ಇಲ್ಲಿ ನಾವು ಇದಕ್ಕೆ ಕೋಳಿ ಪುಳಿ ಮುಂಚಿ ಅಂತ ಹೇಳ್ತೇವೆ ನೋಡಿ. ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಸಿಗುವ ನಾವು. ಥ್ಯಾಂಕ್ ಯು, ಬಾಯ್.